ವೀಕ್ಷಕರೇ, ಸೆಪ್ಟೆಂಬರ್ 2022 ಗೋವಾ. ಆ ದಿನ ಮಿಸ್ಟರ್ ಗೌರವ್ ಕಟಿಯಾರ್ ಹಾಗೂ ಮಿಸ್ ದೀಕ್ಷಾ ಗಂಗಾವರ್ ಸಪ್ತಪದಿ ತುಳಿದು ನವಜೀವನಕ್ಕೆ ಕಾಲಿಟ್ಟ ಗಳಿಗೆ. ಇದೊಂದು ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್. ಹಿರಿಯರೆಲ್ಲ ಸೇರಿ ಒಪ್ಪಿ, ವಧುವರರು ಒಪ್ಪಿ ಆದ ಮದುವೆ. ಗೌರವ್ ಗೋವಾದ ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ಗಳಲ್ಲಿ ಒಂದಾದ ಮ್ಯಾರಿಯಟ್ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ದೀಕ್ಷಾ ಕೂಡ ಡಬಲ್ ಗ್ರಾಜ್ಯುಯೇಟ್, ಆದ್ರೆ ಸದ್ಯಕ್ಕೆ ಆಕೆ ಹೌಸ್ ವೈಫ್. ಹೀಗೆ ಎಲ್ಲರೂ ಒಪ್ಪಿ ಬಹಳನೇ ವಿಜೃಂಭಣೆಯಿಂದ ಆದ ಮದುವೆ. ಪತಿ ಪತ್ನಿ ಕೂಡ ಬಹಳನೇ ಪ್ರೀತಿಯಿಂದ ಅನ್ಯೋನ್ಯವಾಗಿದ್ದ ಈ ಚಿಕ್ಕ ಸಂಸಾರ ಮದುವೆಯ 5 ತಿಂಗಳಲ್ಲಿ ಎಂತ ಒಂದು ಅನಾಹುತ ಆಯ್ತಂದ್ರೆ ಇದನ್ನ ಊಹೆ ಕೂಡ ಮಾಡೋದು ಕಷ್ಟ. ವೀಕ್ಷಕರೇ, ನಿಜ ಹೇಳ್ತೀನಿ, ಈ ಕೇಸ್ನ ನೀವುಗಳು ನೋಡಿದ ಮೇಲೆ ಒಂದು ಕ್ಷಣ ಭಯಗೊಳ್ಳೋದಂತೂ ಪಕ್ಕ. ಯಾರನ್ನ ನಂಬೋದು, ನಂಬಿದರೆ ಹೀಗೂ ಮಾಡ್ತಾರಾ, ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತೆಲ್ಲ ಆಲೋಚನೆಗಳು ಬರದೇ ಇರಲ್ಲ. ಬನ್ನಿ ಹಾಗಿದ್ರೆ ಏನಿದು ಗೌರವ್ ಹಾಗೂ ದೀಕ್ಷಾ ಸ್ಟೋರಿ ತಿಳಿಯೋಣ ಡೀಟೇಲ್ ಆಗಿ. ವೆಲ್ಕಮ್ ಟು ದಿ ಚಾನೆಲ್. ಮೊದಲ ಬಾರಿ ನೀವು ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಮದುವೆಯ ನಂತರ ಗೌರವ್ ಹಾಗೂ ದೀಕ್ಷಾ ಗೋವಾದಲ್ಲೇ ಸೆಟ್ಲ್ ಆಗ್ತಾರೆ. ಯಾಕೆಂದ್ರೆ ಗೌರವ್ಗೆ ಕಂಪನಿ ಕಡೆಯಿಂದ ಒಂದು ಫ್ಲಾಟ್ ಅನ್ನು ಕೊಡಲಾಗಿತ್ತು. ಮದುವೆಯಾದ ಎಲ್ಲಾ ನವ ಜೋಡಿಗಳಂತೆ ಗೌರವ್ ಹಾಗೂ ದೀಕ್ಷಾ ಕೂಡ ಬೇರೆ ಬೇರೆ ಲೊಕೇಶನ್ ಗಳಿಗೆ ಹನಿಮೂನ್ ಗಾಗಿ ಹೋಗಿ ಬರ್ತಾರೆ. ಈ ಮದುವೆಯಿಂದ ಗೌರವ್ ಹಾಗೂ ದೀಕ್ಷಾ ಬಹಳನೇ ಖುಷಿಯಾಗಿರ್ತಾರೆ. ಆಗ ದಿನ ಬರುತ್ತೆ ಜನವರಿ 19, 2023, ಮದುವೆಯಾಗಿ 5 ತಿಂಗಳ ನಂತರ. ಆ ದಿನ ಗೌರವ್ ಹಾಗೂ ದೀಕ್ಷಾ ಗೋವಾ ಸುತ್ತಾಡಲು ಒಂದು ಸ್ಕೂಟಿ ತಗೊಂಡು ಹೊರಡ್ತಾರೆ. ನಾರ್ಮಲ್ ಆಗಿ ಯಾರೇ ಗೋವಾಗೆ ಹೋದ್ರು ಹೀಗೆ ಸ್ಕೂಟಿ ತಗೊಂಡು ಬೀಚ್ ಎಲ್ಲ ಸುತ್ತಾಡೋದು ಕಾಮನ್. ಆದ್ರೆ ಗೌರವ್ ಹಾಗೂ ದೀಕ್ಷಾ ಅಲ್ಲೇ ವಾಸಿಸೋರಾಗಿರೋದ್ರಿಂದ, ಸ್ಪೆಷಲಿ ಗೌರವ್ ಕಳೆದ 7 ವರ್ಷಗಳಿಂದ ಗೋವಾದಲ್ಲೇ ಇರ್ತಿದ್ದರಿಂದ ಅಲ್ಲಿರುವ ಬೇರೆ ಬೇರೆ ಬೀಚ್ಗಳ ಬಗ್ಗೆ ಆತನಿಗೆ ಐಡಿಯಾ ಇತ್ತು. ಸೊ ಅಂದು ಅವರಿಬ್ಬರು, ನೀವು ಈ ಫೂಟೇಜ್ ನಲ್ಲಿ ನೋಡ್ತಿರೋ ಹಾಗೆ ಕಾಬೋದಿ ರಾಮ ಅನ್ನೋ ಸೌತ್ ಗೋವಾದಲ್ಲಿರೋ ಬೀಚ್ ನ ಬಳಿ ಸಮಯ ಕಳೀತಾ ಇರ್ತಾರೆ. ಆಗ ಸಮಯ ಸುಮಾರು ಮಧ್ಯಾಹ್ನ 3:30ರಿಂದ 4 ಟೈಮ್. ಹೀಗೆ ಆರಾಮಾಗಿ ಓಡಾಡ್ಕೊಂಡು ಸಮುದ್ರದ ಅಲೆಗಳನ್ನ ನೋಡ್ಕೊಂಡು ಆನಂದಿಸುತ್ತಿದ್ರು. ಹೀಗೆ ಸ್ವಲ್ಪ ಸಮಯ ಅಲ್ಲೇ ಕಳೆದ ಮೇಲೆ ದೀಕ್ಷಾ ಗೌರವ್ಗೆ ಐಸ್ ಕ್ರೀಮ್ ತಿನ್ನೋ ಹಾಗೆ ಆಗಿದೆ, ದಯವಿಟ್ಟು ತಂದು ಕೊಡ್ತೀಯಾ ಅಂತ ಕೇಳ್ತಾಳೆ. ನೀವುಗಳು ಗೋವಾ ಹೋಗಿದ್ರೆ ಗಮನಿಸಿರ್ಬೋದು, ಬೀಚ್ ನ ಪಕ್ಕದಲ್ಲಿ ಸಾಕಷ್ಟು ಅಂಗಡಿಗಳಿರ್ತವೆ. ಅವರುಗಳು ಸಮಯ ಕಳೆತಿದ್ದ ಬೀಚ್ ಸೈಡ್ ನಲ್ಲಿ ನೀವುಗಳು ನೋಡಬಹುದು ಬಹಳಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಿವೆ. ನಂತರ ಗೌರವ್ ದೀಕ್ಷಾ ಆಸೆ ಪಟ್ಟೆ ಹಾಗೆ ಐಸ್ ಕ್ರೀಮ್ ತರೋಕೆ ಹೋಗ್ತಾನೆ. ಅದನ್ನ ಕೂಡ ನೀವುಗಳು ಈ ವಿಡಿಯೋದಲ್ಲಿ ಗಮನಿಸಬಹುದು. ಯಾವಾಗ ಗೌರವ್ ಐಸ್ ಕ್ರೀಮ್ ತಗೊಂಡು ವಾಪಸ್ ಬರ್ತಾನೋ ಆಗ ದೀಕ್ಷಾ ಆ ಸ್ಥಳದಲ್ಲಿ ಕಾಣಿಸೋದಿಲ್ಲ. ಅಕ್ಕಪಕ್ಕದಲ್ಲೆಲ್ಲ ಹುಡುಕ್ತಾನೆ, ಆದ್ರೆ ದೀಕ್ಷಾಳ ಸುಳಿವೇ ಇರಲಿಲ್ಲ. ನಂತರ ಇಡೀ ಬೀಚ್ ನಲ್ಲಿ ಓಡಿ ಓಡಿ ಹುಡುಕ್ತಾನೆ. ದೀಕ್ಷಾಳ ಹೆಸರನ್ನ ಕೂಗಿ ಕರೀತಾನೆ, ಆದ್ರೆ ಎಷ್ಟೇ ಹುಡುಕಿದ್ರು ದೀಕ್ಷಾಳ ಪತ್ತೆನೇ ಇರಲಿಲ್ಲ. ಅದೇ ಟೈಮ್ ನಲ್ಲಿ ಆತನ ಕೂಗಾಟ ಕೇಳಿ ಒಬ್ಬ ಮಹಿಳೆ ಕೂಡ ಆತನ ಹಿಂದೆನೇ ಓಡಿ ಬರ್ತಾಳೆ. ಆಕೆಗೆ ಸಮಸ್ಯೆ ಏನು ಅಂತ ಅರ್ಥ ಆಗದೆ ಇದ್ರು ಗೌರವ್ ದೀಕ್ಷಾಳ ಹೆಸರು ಹೇಳಿ ಕೂಗ್ತಿದ್ದರಿಂದ ಏನೋ ಸಮಸ್ಯೆ ಆಗಿರಬೇಕು ಅಂತ ಆಕೆ ಕೂಡ ಆತನನ್ನ ಹಿಂಬಾಲಿಸ್ತಾಳೆ. ಹೀಗೆ ಸಮುದ್ರ ತಟದಲ್ಲಿ ಹುಡುಕ್ತಾ ಇರುವಾಗ ನೀವು ಈ ವಿಡಿಯೋದಲ್ಲಿ ಗಮನಿಸುವಂತೆ ದೀಕ್ಷಾ ಸಮುದ್ರಕ್ಕೆ ಹಾರಿ ತನ್ನನ್ನ ಬಲಿ ಕೊಡ್ಕೊಂಡಿರ್ತಾಳೆ. ಆ ಅಲೆಗಳು ಆಕೆಯನ್ನ ಹೊತ್ತು ಈ ಬಂಡೆಯ ಬಳಿ ತಂದು ಬಿಸಾಕಿರೋದನ್ನ ನೀವುಗಳು ನೋಡಬಹುದು. ಆ ದೃಶ್ಯವನ್ನ ಕಂಡ ಗೌರವನ ಸ್ಥಿತಿ ಕೇಳೋ ಹಾಗೆ ಇರಲಿಲ್ಲ. ಆತ ಅಲ್ಲೇ ಕುಸಿದು ಹೋಗ್ತಾನೆ. ಸುತ್ತಮುತ್ತ ಇದ್ದ ಜನ ಅಲ್ಲಿಗೆ ಸೇರೋಕೆ ಶುರುವಾಗ್ತಾರೆ. ಅವರಲ್ಲೊಬ್ಬ ಪೊಲೀಸರಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸ್ತಾನೆ. ನಂತರ ಪೊಲೀಸರು ಸ್ಪಾಟ್ಗೆ ಬಂದು ಏನು ನಡೀತು ಅಂತ ಕೇಳ್ತಾರೆ. ಆಗ ಗೌರವ್ ನಡೆದಿದ್ದೆಲ್ಲ ಪೊಲೀಸರಿಗೆ ಹೇಳ್ತಾನೆ. ನಾನು ಮತ್ತು ನನ್ನ ಹೆಂಡತಿ ದೀಕ್ಷಾ ಇಲ್ಲೇ ಈ ಕಲ್ಲು ಬಂಡೆ ಮೇಲೆ ಕೂತ್ಕೊಂಡಿದ್ವಿ. ಆಕೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಕೇಳಿದ್ಲು. ನಾನು ತರೋಕೆ ಅಂತ ಹೋದೆ. ವಾಪಸ್ ಬಂದಾಗ ಆಕೆ ಅಲ್ಲಿ ಇರಲಿಲ್ಲ. ನಾನು ಎಲ್ಲಾ ಕಡೆ ನೋಡ್ದೆ, ಎಲ್ಲೂ ಆಕೆ ಕಾಣಿಸ್ತಿರ್ಲಿಲ್ಲ. ನನ್ನ ಕೂಗಾಟ ಕೇಳಿ ಇವರೆಲ್ಲ ನನ್ನ ಸಹಾಯಕ್ಕೆ ಬಂದ್ರು. ನಂತರ ಇಲ್ಲಿ ನೋಡಿದ್ರೆ ಆಕೆ ಸಮುದ್ರ ಪಾಲಾಗಿದ್ದಾಳೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಾನೆ. ಪೊಲೀಸರು ಗೌರವನನ್ನ ಸಮಾಧಾನ ಮಾಡ್ತಾರೆ, ಯಾಕೆಂದ್ರೆ ಆತ ಬಹಳನೇ ಅಳ್ತಿದ್ದ. ನಂತರ ಪೊಲೀಸರು ಈ ತರಹ ಇಲ್ಲಿ ನಡೆಯೋದು ಸಹಜ, ಆದ ಕಾರಣನೇ ನಾವು ಬೀಚ್ಗೆ ಡೀಪ್ ಆಗಿ ಹೋಗ್ಬಾರ್ದು ಅಂತ ವಾರ್ನ್ ಮಾಡೋದು ಅಂತ ಹೇಳಿ ಗೌರವನನ್ನ ಸಮಾಧಾನ ಮಾಡ್ತಾರ. ಪೊಲೀಸರು ಈ ಕೇಸ್ನ ದೀಕ್ಷಾ ಸಮುದ್ರಕ್ಕೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ ಅಂತ ಒಂದು ಆಕ್ಸಿಡೆಂಟಲ್ ಕೇಸ್ ಆಗಿ ರಿಜಿಸ್ಟರ್ ಮಾಡ್ಕೋತಾರೆ. ಯಾಕೆಂದ್ರೆ ಇದೊಂದು ಆಕ್ಸಿಡೆಂಟಲಿ ಆದ ಘಟನೆ ಅಂತ ಹೇಳಿ FIR ಕೂಡ ಮಾಡಲ್ಲ. ನಂತರ ನೆಕ್ಸ್ಟ್ ಡೇ ಬೆಳಗಿನ ಒಂದು 11 ಗಂಟೆ ಸುಮಾರಿಗೆ ಒಬ್ಬ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದಂತಹ ಮಹಿಳೆ ನನಗೆ ಇನ್ಸ್ಪೆಕ್ಟರ್ನ ನೋಡ್ಬೇಕು ಅಂತ ಕೇಳ್ತಾರೆ. ಆದ್ರೆ ಕಾನ್ಸ್ಟೇಬಲ್ ಏನು ವಿಷಯ ನಮಗೆ ಹೇಳಿ ಅಂತ ಕೇಳ್ತಾರೆ. ಆದ್ರೆ ಆ ಮಹಿಳೆ ಇಲ್ಲ, ನಾನು ಇನ್ಸ್ಪೆಕ್ಟರ್ನನ್ನೇ ನೋಡ್ಬೇಕು ಅಂತ ಹಠ ಮಾಡ್ತಾರೆ. ಆ ಪೊಲೀಸ್ ಕಾನ್ಸ್ಟೇಬಲ್ ಸರಿ ಅಂತ ಹೇಳಿ ಇನ್ಸ್ಪೆಕ್ಟರ್ನ ಬಳಿ ಆ ಮಹಿಳೆಯನ್ನ ಕರ್ಕೊಂಡು ಹೋಗ್ತಾರೆ. ಇನ್ಸ್ಪೆಕ್ಟರ್ನನ್ನ ಮೀಟ್ ಮಾಡಿದ ಆ ಮಹಿಳೆ ತನ್ನ ಬ್ಯಾಗ್ ನಿಂದ ಆಕೆಯ ಮೊಬೈಲ್ ಅನ್ನ ತೆಗೆದು ಅದನ್ನ ಇನ್ಸ್ಪೆಕ್ಟರ್ಗೆ ಕೊಡ್ತಾಳೆ. ವೀಕ್ಷಕರೇ, ಅಸಲಿ ಕತೆ ಶುರುವಾಗೋದೇ ಇಲ್ಲಿ. ಈ ಪೊಲೀಸ್ ಸ್ಟೇಷನ್
ಸೀನ್ ಈ ಕತೆನ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಮಾಡಿ ಹಾಕತ್ತೆ. ಅದನ್ನ ತಿಳ್ಕೊಳಕ್ಕೆ ನಾವು ಒಂದು ದಿನ ಹಿಂದೆ ಹೋಗೋಣ. ಅಂದ್ರೆ ದೀಕ್ಷಾ ಸಾವನ್ನಪ್ಪಿದ ದಿನ ಜನವರಿ 19, 2023ಕ್ಕೆ. ವೀಕ್ಷಕರೇ, ನೀವುಗಳು ಇಲ್ಲಿಯವರೆಗೂ ನೋಡಿದ ಲೈವ್ ಫೂಟೇಜ್ಗಳು ಆ ಮಹಿಳೆ ತನ್ನ ಮೊಬೈಲ್ ನಲ್ಲಿ ಮಾಡಿದಂತಹ ವಿಡಿಯೋ. ಅಂದು ಮಧ್ಯಾಹ್ನ ತನ್ನ ಊಟ ಮುಗಿಸಿ ಅಪಾರ್ಟ್ಮೆಂಟ್ ನ ಬಾಲ್ಕನಿಯಲ್ಲಿ ಕೂತು ಸಮುದ್ರದ ಅಲೆಗಳ ವಿಡಿಯೋ ಮಾಡ್ತಿದ್ದ ಮಹಿಳೆ ಈ ಗೌರವ್ ಹಾಗೂ ದೀಕ್ಷಾ ಬೀಚ್ ನ ಬಳಿ ಓಡಾಡ್ತಿರೋದನ್ನ ಗಮನಿಸಿ ಉದ್ದೇಶ ಪೂರ್ವಕವಾಗದೆ ಸುಮ್ಮನೆ ಹಾಗೆ ತನ್ನ ಮೊಬೈಲ್ ನಲ್ಲಿ ಒಂದು ವಿಡಿಯೋ ಮಾಡಿರ್ತಾಳೆ. ವೀಕ್ಷಕರೇ, ನೀವುಗಳು ಮೊದಲು ನೋಡಿದ ವಿಡಿಯೋದಲ್ಲಿ ಗೌರವ್ ಹಾಗೂ ದೀಕ್ಷಾ ಬೀಚ್ ನ ಬಳಿ ಓಡಾಡ್ತಿರೋದನ್ನ ಗಮನಿಸಿದ್ರಿ. ಹಾಗೆ ಗೌರವ್ ಐಸ್ ಕ್ರೀಮ್ ತರೋಕೆ ಹೋಗೋದನ್ನು ನೋಡಿದ್ರಿ. ಆದ್ರೆ ಒಂದು ವಿಡಿಯೋ ಮಿಸ್ ಮಾಡಿದ್ರಿ. ಅಂದ್ರೆ ಅದನ್ನ ನಾನು ನಿಮಗೆ ಇನ್ನೂ ತೋರಿಸಿಲ್ಲ. ಇಲ್ಲಿದೆ ಆ ವಿಡಿಯೋ. ನೀವುಗಳು ಈ ವಿಡಿಯೋದಲ್ಲಿ ಗಮನಿಸಬಹುದು, ಗೌರವ್ ಹಾಗೂ ದೀಕ್ಷಾ ಬೀಚ್ ನ ಬಳಿ ಹೋಗ್ತಾರೆ. ಆಗ ಗೌರವ್ ದೀಕ್ಷಾನ ಬೀಚ್ ನಲ್ಲಿ ಮುಳುಗಿಸಿ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾನೆ. ಇದಾದ ನಂತರನೇ ಆತ ಅಲ್ಲಿಂದ ನಿಧಾನವಾಗಿ ಐಸ್ ಕ್ರೀಮ್ ನೆಪದಲ್ಲಿ ಜಾಗ ಖಾಲಿ ಮಾಡ್ತಾನೆ. ವಾಪಸ್ ಬಂದು ಕಿರಿಚಿಕೊಂಡು ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಅಲ್ಲಿದ್ದವರನ್ನೆಲ್ಲ ವಿಶ್ವಾಸಕ್ಕೆ ತಗೋತಾನೆ. ಇದರ ಮಧ್ಯೆ ಆ ವಿಡಿಯೋ ಮಾಡ್ತಿದ್ದ ಹುಡುಗಿ ಕೂಡ ಕಿರುಚ್ತಾಳೆ, ಹಿ ಕಿಲ್ಡ್ ಅಂತ. ಯಾಕೆಂದ್ರೆ ಆತನ ಕೂಗಾಟ ಕೇಳಿ ಬೇರೊಂದು ಮಹಿಳೆ ಕೂಡ ಸಹಾಯ ಮಾಡಲು ಆತನ ಹಿಂದೆ ಓಡಿ ಬಂದಿರ್ತಾಳೆ. ಹಾಗಾಗಿ ಎಂತ ಒಂದು ಮಾಸ್ಟರ್ ಮೈಂಡ್ ಕಿಲ್ಲರ್ ಗೌರವ್ ಕಟಿಯಾರ್. ಕಂಪ್ಲೀಟ್ ಒಂದು ಕೊಲೆ ಪ್ರಕರಣನ ಆಕ್ಸಿಡೆಂಟ್ ಅಂತ ಈಸಿಯಾಗಿ ಪ್ರೂವ್ ಮಾಡ್ಬಿಡ್ತಿದ್ದ. ಜಸ್ಟ್ ಅದೊಂದು ವಿಡಿಯೋ ಸಾಕ್ಷಿ ಇಲ್ಲ ಅಂದಿದ್ರೆ. ನಂತರ ಕಂಪ್ಲೀಟ್ ವಿಡಿಯೋನ ಸೀಕ್ವೆನ್ಸ್ ಬೈ ಸೀಕ್ವೆನ್ಸ್ ನೋಡಿದ ಪೊಲೀಸರು ಗೌರವ್ನನ್ನ ಅರೆಸ್ಟ್ ಮಾಡಿ ಕಂಪ್ಲೀಟ್ ಸ್ಟೋರಿ ಹೇಳುವಂತೆ ಕೇಳ್ತಾರೆ. ಆಗ ಗೌರವ್ ಹೇಳಿದ ಕತೆ ಇಂತಿದೆ. ಗೌರವ್ ಮೂಲತಃ ಲಕ್ನೋ ವಾಸಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿ ಗೋವಾಗೆ ಬರ್ತಾನೆ. ಅಲ್ಲಿ ಅವನಿಗೆ ಮ್ಯಾರಿಯಟ್ ಹೋಟೆಲ್ ನಲ್ಲಿ ಕೆಲಸ ಸಿಗತ್ತೆ. ನಂತರ ಸೆಪ್ಟೆಂಬರ್ 2022ಕ್ಕೆ ದೀಕ್ಷಾ ಜೊತೆ ಆತನಿಗೆ ಮದುವೆ ಆಗತ್ತೆ. ಮದುವೆ ಆಗಿ 2 ತಿಂಗಳಿಗೆ ಗೌರವ್ ಹಾಗೂ ದೀಕ್ಷಾ ನಡುವೆ ಜಗಳ ಶುರುವಾಗತ್ತೆ. ಅದಕ್ಕೆ ಮುಖ್ಯ ಕಾರಣ ದೀಕ್ಷಾಗೆ ಗೌರವ್ಗೆ ಯಾರೋ ಬೇರೊಬ್ಬ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಇದೆ ಅನ್ನೋದು ತಿಳಿದು ಬರುತ್ತೆ. ಮೊದಲಿಗೆ ಅವರ ನಡುವೆ ಈ ವಿಷಯವಾಗಿ ಬಹಳ ಜಗಳ ಆಗ್ತಾ ಇರತ್ತೆ. ನಂತರ ಕೆಲ ದಿನಗಳಲ್ಲಿ ದೀಕ್ಷಾ ಗೌರವ್ನ ಅಫೇರ್ನ ಬಗ್ಗೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾಳೆ. ಈಗ ಜಗಳ ಇನ್ನಷ್ಟು ಹೆಚ್ಚಾಗತ್ತೆ. ಯಾವಾಗ ದೀಕ್ಷಾಗೆ ಎಲ್ಲಾ ವಿಷಯಗಳು ಗೊತ್ತಾಗುತ್ತೋ ಆಗ ಗೌರವ್ ಕಂಪ್ಲೀಟ್ ಆಗಿ ಹೆದರ್ಕೋತಾನೆ. ಈಕೆ ನನ್ನ ಎಕ್ಸ್ಪೋಸ್ ಮಾಡಿ ಬಿಡ್ತಾಳೆ ಅನ್ನೋ ಭಯ ಕಾಡೋಕೆ ಶುರುವಾಗತ್ತೆ. ಈ ಮೂಮೆಂಟ್ ನಲ್ಲಿ ಗೌರವ್ ದೀಕ್ಷಾನ ಇಲ್ಲದಂತಾಗಿಸಲು ಪ್ಲಾನ್ ಮಾಡೋಕೆ ಶುರು ಮಾಡ್ತಾನೆ. ಕೊಲೆ ಮಾಡಿ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭವಿಲ್ಲ ಅಂತ ತಿಳಿದಿದ್ದ ಗೌರವ್ ಇದನ್ನ ಒಂದು ಆಕ್ಸಿಡೆಂಟ್ ರೂಪದಲ್ಲಿ ಮಾಡಿ ಮುಗಿಸೋ ಪ್ಲಾನ್ ಮಾಡ್ತಾನೆ. ಇದರ ಪ್ರಕಾರ ಆತ ಗೋವಾದ ಅನೇಕ ಬೀಚ್ ಗಳನ್ನ ನೋಡ್ಕೊಂಡು ಬರ್ತಾನೆ. ಕೊನೆಗೆ ಈ ರಾಜ್ಬಾಗ್ ಬೀಚ್ ನ ತನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ಸೆಲೆಕ್ಟ್ ಮಾಡ್ಕೋತಾನೆ. ಯಾಕೆಂದ್ರೆ ಇಲ್ಲಿ ಜನಗಳ ಸಂಚಾರ ಬಹಳನೇ ಕಡಿಮೆ ಅಂತ. ಅಲ್ಲಿಗೆ ಕರ್ಕೊಂಡು ಹೋದ ಮೇಲೆ ಏನಾಯ್ತು ಅನ್ನೋದನ್ನ ನೀವುಗಳು ಕ್ಲಿಯರ್ ಆಗಿ ನೋಡಿದ್ದೀರಿ. ಇಲ್ಲಿದ್ದ ಪ್ರಶ್ನೆ ಅಂದ್ರೆ ಇಷ್ಟು ಕ್ರೂರವಾಗಿ ಕೊಲೆ ಮಾಡೋ ಅವಶ್ಯಕತೆನಾದ್ರೂ ಏನಿತ್ತು ಅನ್ನೋದು ಪ್ರಶ್ನೆಯಾಗಿ ಉಳಿದಿತ್ತು. ಮನುಷ್ಯನ ಮನಸ್ಸಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಆತನ ಆಲೋಚನೆಗಳು ಹೇಗಿರುತ್ತೆ ಅಂತ ಊಹೆ ಮಾಡೋದು ಕಷ್ಟ. ಗೌರವ್ಗೆ ಆತ ಮಾಡಿದ್ದ ಕ್ರೌರ್ಯ ಒಂದು ಮೊಬೈಲ್ ನಲ್ಲಿ ಸೆರೆಯಾಗಿತ್ತು ಅಂತ ಯಾವ ಅಂದಾಜು ಇರಲಿಲ್ಲ. ಆ ಮಹಿಳೆಯನ್ನ ಬಹಳನೇ ಪ್ರಶಂಸಿಸಲಾಯಿತು. ಆ ಒಂದು ವಿಡಿಯೋ ಈ ಕೇಸ್ ಒಂದು ರಹಸ್ಯ ಕೇಸ್ ಆಗೋದರ ಒಳಗೇನೆ ಆ ರಹಸ್ಯನ ಬಿಚ್ಚಿ ಇಟ್ಟಿತ್ತು. ಇದಾಗಿತ್ತು ಇವತ್ತಿನ ಸ್ಟೋರಿ. ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದ್ಯಾನ್ ಟೇಕ್ ಕೇರ್.